ಐಪಿಎಲ್ ಸೀಸನ್ ಶುರುವಾಗೋದಕ್ಕೆ ಇನ್ನು ಕೇವಲ 10 ದಿನಗಳು ಬಾಕಿ ಉಳಿದಿದೆ. ಐಪಿಎಲ್ನ ಎಲ್ಲ ಆಟಗಾರರು ತಮ್ಮ ಫ್ರಾಂಚೈಸಿಗಳನ್ನು ಒಬ್ಬೊಬ್ಬರಾಗಿ ಸೇರಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಕೆಲ ಟೀಮ್ಗಳು ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದು, ಆರ್ಸಿಬಿ ಕೂಡ ಐಪಿಎಲ್ಗೆ ಸಿದ್ಧವಾಗುತ್ತಿದೆ. ಈಗಾಗಲೇ ಆರ್ಸಿಬಿ ತಂಡವನ್ನು ಡೈರೆಕ್ಟರ್ ಮತ್ತು ಕೋಚ್ ತಂಡವನ್ನು ಸೇರಿಕೊಂಡಿದ್ದಾರೆ. ಸದ್ಯದಲ್ಲೇ ಆರ್ಸಿಬಿ ಪ್ರಾಕ್ಟೀಸ್ ಸೆಷನ್ ಶುರುವಾಗಲಿದೆ. ಈ ಸೀಸನ್ಗೂ ಮುನ್ನ ಆರ್ಸಿಬಿಗೆ ಆಟಗಾರರ ಗಾಯದ ಸಮಸ್ಯೆ ಎದುರಾಗಿದ್ದು, ಸದ್ಯ ಯಾರು ಆರ್ಸಿಬಿ ತಂಡವನ್ನು ಮಿಸ್ ಮಾಡಿಕೊಳ್ತಾರೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ. ಹೀಗಿರುವಾಗ ಇದೀಗ ಆರ್ಸಿಬಿ ತಂಡವನ್ನು ಒಬ್ಬೊಬ್ಬರಾಗಿ ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ ಇಬ್ಬರು ಪ್ರಮುಖ ಆಟಗಾರರು ಆರ್ಸಿಬಿ ತಂಡವನ್ನು ಸೇರಿಕೊಂಡಿದ್ದಾರೆ. ಆರ್ಸಿಬಿಯ ಈ ಬಾರಿಯ ಬೌಲಿಂಗ್ ನಲ್ಲಿ ಬಲ ತುಂಬುವ ಆಟಗಾರ ಅಂದ್ರೆ ಅದು ಭುವನೇಶ್ವರ್ ಕುಮಾರ್. ಹೌದು, ಸೀಸನ್ 18ರಲ್ಲಿ ಆರ್ಸಿಬಿ ಭುವಿ ಬೌಲಿಂಗ್ ನಲ್ಲಿ ಬಲ ತುಂಬಲಿದ್ದಾರೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಇದೀಗ ಭುವಿ ಆರ್ಸಿಬಿ ಕ್ಯಾಂಪ್ ಸೇರಿಕೊಂಡಿದ್ದಾರೆ. ಭುವಿಗೆ ಆರ್ಸಿಬಿ ಕ್ಯಾಂಪ್ ನೀಡುವ ಮೂಲಕ ಬರಮಾಡಿಕೊಳ್ಳಲಾಗಿದೆ. ಇನ್ನು ಈ ಬಾರಿ ಆರ್ಸಿಬಿಯನ್ನು ಮುನ್ನಡೆಸಲಿರೋ ಯಂಗ್ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕೂಡ ಆರ್ಸಿಬಿ ಕ್ಯಾಂಪ್ ಸೇರಿಕೊಂಡಿದ್ದು, ಫುಲ್ ಜೋಶ್ನಲ್ಲಿ ಆರ್ಸಿಬಿ ಕ್ಯಾಂಪ್ ಸೇರಿಕೊಂಡಿದ್ದಾರೆ. ನಾಯಕನಾಗಿ ಮೊದಲ ಬಾರಿಗೆ ಆರ್ಸಿಬಿಯಲ್ಲಿ ರಜತ್ ಕಾಣಿಸಿಕೊಳ್ಳುತ್ತಿದ್ದು, ಈ ಬಾರಿ ರಜತ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ಆರ್ಸಿಬಿ ಬ್ಯಾಟಿಂಗ್ ಆಧಾರ ಅಂತಾನೆ ಕರೆಸಿಕೊಳ್ಳುವ ರಜತ್ ಈ ಬಾರಿ ನಾಯಕನಾಗಿ ತಂಡದ ಬೆನ್ನೆಲುಬಾಗಿ ನಿಲ್ಲಲಿದ್ದಾರ ಅನ್ನೋ ಕುತೂಹಲದಲ್ಲಿ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ಗಳು ಇದ್ದಾರೆ. ಒಟ್ಟಿನಲ್ಲಿ ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಚೊಚ್ಚಲ ಕಪ್ ಗೆಲ್ಲುವ ವಿಶ್ವಾಸದಲ್ಲಿ ಆರ್ಸಿಬಿ ಇದ್ದು, ಸದ್ಯ ಆಟಗಾರರು ತಂಡವನ್ನು ಸೇರಿಕೊಳ್ತಾ ಇದ್ದು, ಮಾರ್ಚ್ 17ರಂದು ಅನ್ಬಾಕ್ಸ್ ಇವೆಂಟ್ ಕೂಡ ನಡೀತಾ ಇದೆ. ಸದ್ಯ ಈ ಕಾರ್ಯಕ್ರಮದ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಆಗಿದ್ದು, ಹೊಸ ಜರ್ಸಿಯ ಅನಾವರಣಕ್ಕೆ ಎಲ್ಲರೂ ಕಾತುರರಾಗಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಈ ಬಾರಿ ಐಪಿಎಲ್ ಸೀಸನ್ 18ರಲ್ಲಿ ಆರ್ಸಿಬಿ ಪ್ರದರ್ಶನ ಯಾವ ರೀತಿ ಇರಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.